ನನ್ನ ಹೆಸರು ಮೇಘನ. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳು. ನಾನು ಓದಿ ದೊಡ್ಡ ಡಾಕ್ಟರ್ ಆಗಬೇಕು ಎನ್ನುವುದು ನನ್ನ ತಂದೆಯ ಆಸೆಯಾಗಿತ್ತು. ನನ್ನನ್ನು ನೋಡಲು ದಿನವೂ ಮದುವೆಯ ಸಂಬಂಧಗಳು ಬರುತ್ತಿದ್ದವು. ಆದರೆ ಅಮ್ಮನಿಗೆ ನನ್ನ ಮದುವೆಯದ್ದೇ ಚಿಂತೆ. ನೀನು ಓದುವುದನ್ನು ಬಿಟ್ಟು ಮೊದಲು ಮದುವೆಯಾಗು, ಆಮೇಲೆ ಬೇಕಿದ್ದರೆ ಡಾಕ್ಟರ್ ಓದುವೆ ಎಂದು ಹಠ ಮಾಡುತ್ತಿದ್ದರು. ಇದರಿಂದ ಮನೆಯಲ್ಲಿ ಅಪ್ಪ ಮತ್ತು ಅಮ್ಮನ ನಡುವೆ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯಗಳು ಮೂಡಿದ್ದವು. ಅಮ್ಮ ನನ್ನ ಮದುವೆ ವಿಷಯವಾಗಿ ಯಾರೋ ಒಬ್ಬರು ಹೇಳಿದ ಮಾತನ್ನು ನಂಬಿ ಅಪ್ಪ ಒಪ್ಪುವಂತೆ ಮಾಡಿದರು. ಅಪ್ಪನ ಗೆಳೆಯರೊಬ್ಬರ ಮಗ ಕಿರಣ್ ಜೊತೆ ನನ್ನ ಮದುವೆ ನಿಶ್ಚಯವಾಯಿತು. ಕಿರಣ್ ತುಂಬಾ ಶ್ರೀಮಂತರು ಮತ್ತು ಪ್ರತಿಷ್ಠಿತ ಕುಟುಂಬದವರು. ಮದುವೆಯ ನಂತರ ನಾನು ಕಿರಣ್ ಅವರ ಮನೆಗೆ ಬಂದೆ. ಅವರು ತುಂಬಾ ಬ್ಯುಸಿಯಾಗಿರುತ್ತಿದ್ದರು. ನನ್ನ ಸೇವೆಗಾಗಿ ಅವರು ವರುಣ್ ಎಂಬ ಕೆಲಸದವನನ್ನು ನೇಮಿಸಿದರು. ವರುಣ್ ನಮ್ಮ ಮನೆಯ ಹಳೆಯ ಕೆಲಸದವನೆಂದು ಪರಿಚಯಿಸಲಾಯಿತು. ವರುಣ್ ನೋಡಲು ವಿನಯವಂತನಾಗಿದ್ದ. ಒಂದು ದಿನ ನಾನು ತುಂಬಾ ಸುಸ್ತಾಗಿದ್ದಾಗ ಅವನು ಬಂದು, ಅಮ್ಮಾವರೇ, ನಿಮ್ಮ ಕಾಲುಗಳನ್ನು ಒತ್ತಲೇ ಎಂದು ಕೇಳಿದನು. ಮೊದಲು ನಾನು ಇದನ್ನು ನಿರಾಕರಿಸಿದೆ ಮತ್ತು ಕೋಪಗೊಂಡು ಅವನನ್ನು ಬೈದೆ. ಆದರೆ ದಿನ ಕಳೆದಂತೆ ಕೆಲಸದ ಒತ್ತಡ ಮತ್ತು ಆಯಾಸದಿಂದ ನಾನು ಮಸಾಜ್ ಮಾಡಿಸಿಕೊಳ್ಳಲು ಒಪ್ಪಿಕೊಂಡೆ. ವರುಣ್ ಮಾಡುವ ಮಸಾಜ್ನಿಂದ ನನಗೆ ಅತಿಯಾದ ನಿದ್ದೆ ಬರುತ್ತಿತ್ತು. ರಾತ್ರಿ ಕಿರಣ್ ಬರುವ ಮೊದಲೇ ನಾನು ಗಾಢ ನಿದ್ರೆಗೆ ಜಾರುತ್ತಿದ್ದೆ. ಒಂದು ರಾತ್ರಿ ನಾನು ಕಿರಣ್ಗಾಗಿ ಕಾಯಲು ನಿರ್ಧರಿಸಿ ಅಲಂಕಾರ ಮಾಡಿಕೊಂಡೆ. ಆದರೆ ಅಂದು ಕೂಡ ವರುಣ್ ತಂದುಕೊಟ್ಟ ಹಾಲನ್ನು ಕುಡಿದ ತಕ್ಷಣ ನಾನು ಮಲಗಿಬಿಟ್ಟೆ. ಬೆಳಿಗ್ಗೆ ಎದ್ದಾಗ ನನ್ನ ಬಟ್ಟೆಗಳು ಬದಲಾಗಿದ್ದವು ಮತ್ತು ಮೈಮೇಲೆ ಕೆಂಪು ಗುರುತುಗಳಿದ್ದವು. ಇದನ್ನು ನೋಡಿ ಕಿರಣ್ ನನ್ನ ಮೇಲೆ ಸಂಶಯಪಟ್ಟರು. ನಿನಗೆ ಆ ಕೆಲಸದವನೊಂದಿಗೆ ಸಂಬಂಧವಿದೆಯೇ ಎಂದು ಆರೋಪಿಸಿ ನನ್ನನ್ನು ಮನೆಯಿಂದ ಹೊರಹಾಕಿದರು. ಅಳುತ್ತಾ ತವರು ಮನೆಗೆ ಬಂದ ನನಗೆ ವಿಚ್ಛೇದನದ ಪತ್ರವೂ ತಲುಪಿತು. ನನ್ನ ಪ್ರಪಂಚವೇ ಕುಸಿದು ಬಿದ್ದಂತಾಯಿತು. ಕೆಲ ದಿನಗಳ ನಂತರ ವರುಣ್ ನನ್ನನ್ನು ಹುಡುಕಿಕೊಂಡು ಬಂದನು. ಅವನ ನಿಜವಾದ ಹೆಸರು ವಿಕ್ರಮ್ ಎಂದು ತಿಳಿಯಿತು. ಅವನು ನನ್ನೊಂದಿಗೆ ಕಾಲೇಜಿನಲ್ಲಿ ಓದುತ್ತಿದ್ದ ಮತ್ತು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಎಂಬ ಸತ್ಯ ಹೊರಬಂತು. ನಾನು ಬೇರೆಯವನ ಪತ್ನಿಯಾಗುವುದನ್ನು ತಡೆಯಲು ಅವನು ಕೆಲಸದವನಂತೆ ನಮ್ಮ ಮನೆಗೆ ಸೇರಿಕೊಂಡಿದ್ದನು. ಹಾಲಿನಲ್ಲಿ ನಿದ್ದೆ ಬರುವ ಔಷಧಿ ಬೆರೆಸಿ ಕಿರಣ್ ನನ್ನ ಹತ್ತಿರ ಬರದಂತೆ ತಂತ್ರ ಹೂಡಿದ್ದನು. ಮೈಮೇಲಿನ ಗುರುತುಗಳು ಕೇವಲ ಅಲರ್ಜಿಯಿಂದ ಬಂದವುಗಳಾಗಿದ್ದವು. ವಿಕ್ರಮ್ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದನು. ಅವನ ಅತಿಯಾದ ಪ್ರೀತಿ ಮತ್ತು ನನ್ನ ಮೇಲಿದ್ದ ಕಾಳಜಿಯನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ನಾನು ಕಿರಣ್ಗೆ ಎಲ್ಲ ವಿಷಯಗಳನ್ನು ತಿಳಿಸಿದೆ. ಅವರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ನಂತರ ಕಿರಣ್ ಅವರ ಒಪ್ಪಿಗೆಯೊಂದಿಗೆ ಮತ್ತು ದೊಡ್ಡವರ ಆಶೀರ್ವಾದದೊಂದಿಗೆ ನಾನು ವಿಕ್ರಮ್ನನ್ನು ಮದುವೆಯಾದೆ. ಇಂದು ನಾವಿಬ್ಬರೂ ವೈದ್ಯರಾಗಿ ಒಂದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾ ಸುಖವಾಗಿದ್ದೇವೆ. ಪ್ರೀತಿ ಕೆಲವೊಮ್ಮೆ ದಾರಿ ತಪ್ಪಿಸಿದರೂ ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ಮುಕ್ತಾಯ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.